ಇವರು ಕಿರಣ್ ಕುಮಾರ್, ಲಲಿತಾ ಜ್ಯುವೆಲ್ಲರಿಯ ಓನರ್. ಕಿರಣ್ ಕುಮಾರ್ ಆಂಧ್ರ ಪ್ರದೇಶದ ನೆಲ್ಲೂರು ಎಂಬ ಸಣ್ಣ ಹಳ್ಳಿಯಲ್ಲಿ ಜನಿಸಿದರು. ಇವರ ಬಾಲ್ಯವು ಸಮಸ್ಯೆಗಳಿಂದ ತುಂಬಿತ್ತು. ಅವರ ತಂದೆ ತೀರಿಕೊಂಡಾಗ ಅವರು ತಮ್ಮ ಕುಟುಂಬವನ್ನು ನೋಡಿಕೊಳ್ಳಬೇಕಾಯಿತು. ಅವರು ಕೇವಲ 12 ವರ್ಷ ವಯಸ್ಸಿನವರಿದ್ದಾಗ ಕೆಲಸ ಮಾಡಲು ಪ್ರಾರಂಭಿಸಿದರು. ಅವರು ಶಾಲೆಯನ್ನು ಮುಗಿಸಲು ಸಾಧ್ಯವಾಗಲಿಲ್ಲ, ಆದರೆ ಅವರು ಕಲಿಯುವುದನ್ನು ಅಥವಾ ದೊಡ್ಡ ಕನಸು ಕಾಣುವುದನ್ನು ಎಂದಿಗೂ ನಿಲ್ಲಿಸಲಿಲ್ಲ. 15ನೇ ವಯಸ್ಸಿನಲ್ಲಿ ಅವರು ತಮ್ಮ ತಾಯಿಯ ಆಭರಣಗಳಿಂದ 4 ಚಿನ್ನದ ಬಳೆಗಳನ್ನು ಮಾರಿ ಚೆನ್ನೈನಲ್ಲಿ ಒಂದು ಸಣ್ಣ ಆಭರಣ ವ್ಯವಹಾರವನ್ನು ಪ್ರಾರಂಭಿಸಿದರು. ಅವರು ತುಂಬ ಕಷ್ಟಪಟ್ಟು ಕೆಲಸ ಮಾಡಿದರು ಮತ್ತು ಯಾವಾಗಲೂ ಪ್ರಾಮಾಣಿಕರಾಗಿದ್ದರು. ನಿಧಾನವಾಗಿ ಅವರ ವ್ಯವಹಾರವು ಬೆಳೆಯಲು ಆರಂಭಿಸಿತು. 1985ರಲ್ಲಿ ಅವರು ಲಲಿತಾ ಜ್ಯುವೆಲ್ಲರಿ ಎಂಬ ಕಂಪನಿಯನ್ನು ಪ್ರಾರಂಭಿಸಿದರು. ಇಂದು ಇದು ಭಾರತದ ಅತಿದೊಡ್ಡ ಆಭರಣ ಬ್ರ್ಯಾಂಡ್ಗಳಲ್ಲಿ ಒಂದಾಗಿದೆ. ಕಿರಣ್ ಕುಮಾರ್ 3 ವಿಷಯಗಳಲ್ಲಿ ನಂಬಿಕೆ ಇಟ್ಟಿದ್ದರು: ನ್ಯಾಯಯುತ ಬೆಲೆಗಳು, ಶುದ್ಧ ಚಿನ್ನ ಮತ್ತು ಉತ್ತಮ ಗುಣಮಟ್ಟ. ಭಾರತದಲ್ಲಿ BIS ಹಾಲ್ ಮಾರ್ಕ್ ಹೊಂದಿರುವ ಚಿನ್ನದ ಆಭರಣಗಳನ್ನು ಮಾರಾಟ ಮಾಡಿದ ಮೊದಲ ವ್ಯಕ್ತಿ ಕಿರಣ್ ಕುಮಾರ್. ಇದು ಜನರು ತಾವು ಖರೀದಿಸುತ್ತಿರುವ ಚಿನ್ನದ ಮೇಲೆ ನಂಬಿಕೆ ಇಡಲು ಸಹಾಯ ಮಾಡಿತು. 2007ರ ಹೊತ್ತಿಗೆ ಲಲಿತಾ ಜ್ಯುವೆಲ್ಲರಿ ಪ್ರತಿ ವರ್ಷ 11,000 ಕೋಟಿ ಗಳಿಸುತ್ತಿತ್ತು. ಅವರು ದಕ್ಷಿಣ ಭಾರತದಲ್ಲಿ ಅನೇಕ ಆಭರಣ ಮಳಿಗೆಗಳನ್ನು ತೆರೆದರು. ಅದರಲ್ಲಿ ಹೈದರಾಬಾದ್ನಲ್ಲಿ 1.3 ಲಕ್ಷ ಚದರ ಅಡಿ ವಿಸ್ತೀರ್ಣದ ಒಂದು ದೊಡ್ಡ ಮಳಿಗೆಯೂ ಸೇರಿದೆ. ಕಿರಣ್ ಕುಮಾರ್ ತಮ್ಮ ಬ್ರ್ಯಾಂಡ್ನ ಜಾಹೀರಾತುಗಳಲ್ಲಿಯೂ ಕಾಣಿಸಿಕೊಳ್ಳುತ್ತಾರೆ ಮತ್ತು ಡಬ್ಬುಲು ಯಾರಿಕಿ ಊರಿಕಿ ರಾವ್, ಅಂದರೆ ಹಣ ಯಾರಿಗೂ ಸುಲಭವಾಗಿ ಬರುವುದಿಲ್ಲ ಎಂದು ಹೇಳುವುದಕ್ಕೆ ಹೆಸರುವಾಸಿಯಾಗಿದ್ದಾರೆ. ವ್ಯವಹಾರದ ಜೊತೆಗೆ ಅವರು ಜನರಿಗೆ ಸಹಾಯ ಮಾಡುತ್ತಾರೆ. ಕೋವಿಡ್-19 ಸಾಂಕ್ರಾಮಿಕ ಸಮಯದಲ್ಲಿ ಅವರು 1 ಕೋಟಿ ದೇಣಿಗೆ ನೀಡಿದರು ಮತ್ತು ದೇವಾಲಯಗಳು ಮತ್ತು ಶಿಕ್ಷಣವನ್ನು ಬೆಂಬಲಿಸುತ್ತಾರೆ. ಇಂದು ಡಾಕ್ಟರ್ ಎಂ. ಕಿರಣ್ ಕುಮಾರ್ ಅವರ ನಿವ್ವಳ ಮೌಲ್ಯ ಸುಮಾರು 17,000 ಕೋಟಿ ರು. ಅವರ ಜೀವನ ಕಥೆಯು ಕಠಿಣ ಪರಿಶ್ರಮ, ಪ್ರಾಮಾಣಿಕತೆಯಿಂದ ಕೂಡಿತ್ತು ಮತ್ತು ಎಂದಿಗೂ ಬಿಟ್ಟುಕೊಡದಿದ್ದರೆ ಯಾರಾದರೂ ಬಹಳ ಕಡಿಮೆ ಪ್ರಮಾಣದಲ್ಲಿ ವ್ಯವಹಾರ ಪ್ರಾರಂಭಿಸಿದರೂ ಸಹ ದೊಡ್ಡ ಯಶಸ್ಸನ್ನು ಸಾಧಿಸಬಹುದು ಎಂದು ನಮಗೆ ಇವರ ಜೀವನ ಕಥೆ ಕಲಿಸುತ್ತದೆ.